ಬೀದರ್ ನಗರದ ಚಿದ್ರಿಯ ಶ್ರೀ ಬುತ್ತಿ ಬಸವಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ರಜತ ಮಹೋತ್ಸವವನ್ನು ಇದೇ ಏಪ್ರಿಲ್ 27ರಿಂದ ಮೇ 2ನೇ ತಾರೀಕಿನವರೆಗೆ ಅಂದರೆ 6 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹಿಮ್ಮಳ್ಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಹೇಳಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬುತ್ತಿ ಬಸವಣ್ಣ ದೇವಸ್ಥಾನಕ್ಕೆ 100 ವರ್ಷಗಳ ಕಾಲ ಇತಿಹಾಸವಿದೆ. ಇನ್ನು ಕಲ್ಯಾಣದ ಶರಣರ ಮೇದರ್ ಖೇತಯ್ಯನವರು ಬಸವಣ್ಣನವರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ತಮ್ಮ ಬುತ್ತಿಯನ್ನು ತೆಗೆದು ಇಲ್ಲಿ ಪ್ರಸಾದ ಸೇವಿಸುತ್ತಿದ್ದರು ಎಂಬ ಪ್ರತೀತಿ ಕೂಡ ಇದೆ. ಅಂತಹ ಇತಿಹಾಸ ಹೊಂದಿರುವ ದೇವಸ್ಥಾನದಲ್ಲಿ ಸುಮಾರು 25 ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರೆ ಜರುಗುತ್ತಿದ್ದು, ಈ ಬಾರಿಯ ಜಾತ್ರಾ ಮಹೋತ್ಸವ ಕೇವಲ ಜಾತ್ರಾ ಮಹೋತ್ಸವವಾಗಿಲ್ಲ, ಬದಲಿಗೆ ಜಾತ್ರಾ ರಜತ ಮಹೋತ್ಸವವಾಗಿದೆ ಎಂದು ಹೇಳಿದರು. ಇನ್ನು ಈ ರಜತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 30ರಂದು ಕಾಶಿಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಆಗಮಿಸಲಿದ್ದಾರೆ ಹಾಗೂ ಮೇ 1ರಂದು ರಾತ್ರಿ 9 ಗಂಟೆಗೆ ರಥೋತ್ಸವ ಜರುಗಲಿದೆ ಎಂದು ಹೇಳಿದರು. ಈ ವರ್ಷದ ಜಾತ್ರೆಯನ್ನು ನಾವು ಶ್ರೀ ಬುತ್ತಿ ಬಸವಣ್ಣ 25ನೇ ಜಾತ್ರಾ ರಜತ ಮಹೋತ್ಸವ ಅನ್ನುವಂಥ ಟೈಟಲ್ನಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವವನ್ನು ನಾವು ಪ್ರಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೀತಿಯ ತಯಾರಿ ಎಲ್ಲ ಈಗಾಗಲೇ ಮಾಡಿಕೊಂಡಿದ್ದಾರೆ ನಮ್ಮ ಟ್ರಸ್ಟಿಗಳೆಲ್ಲ. ಜೊತೆ ಈ ವರ್ಷದ ಕಾರ್ಯಕ್ರಮಕ್ಕೆ ವಿಶೇಷ ಏನು ಅಂತ ಕೇಳಿದ್ರೆ, ಈ ವರ್ಷದ ಕಾರ್ಯಕ್ರಮಕ್ಕೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಪರಮ ಪೂಜ್ಯರಾಗಿರುವಂಥ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬುತ್ತಿ ಬಸವಣ್ಣ 25ನೇ ಜಾತ್ರಾ ರಜತ ಮಹೋತ್ಸವ ಅದು ಈ ವರ್ಷ ನಡೀತದೆ ಅನ್ನುವಂಥ ಒಂದು ಹೆಮ್ಮೆಯ ಮಾತನ್ನು, ಸಂತೋಷದ ಮಾತನ್ನು ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಅಲ್ಲಿ ನಿರ್ಮಾಣವಾಗಿರುವಂಥ ಕಲ್ಯಾಣ ಮಂಟಪ, ಬುತ್ತಿ ಬಸವಣ್ಣ ಕಲ್ಯಾಣ ಮಂಟಪವನ್ನು ಬುತ್ತಿ ಬಸವಣ್ಣವರ ಪವಿತ್ರ ಪ್ರಾಂಗಣದಲ್ಲಿರುವಂಥ ಅನುಭವ ಮಂಟಪದ ಉದ್ಘಾಟನೆಯನ್ನು ಸಹಿತ ಪರಮ ಪೂಜ್ಯರಾಗಿರುವಂಥ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ, ಲಿಂಗಾಸ್ತದಿಂದ ಅದನ್ನು ಉದ್ಘಾಟನೆಯಾಗಲಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜಗದ್ಗುರು ಮಹಾಸನ್ನಿಧಿಯವರು ನಮ್ಮೆಲ್ಲರ ಅಪೇಕ್ಷೆ ಇತ್ತು, ಒಂದು 5 ದಿವಸದ ಕಾರ್ಯಕ್ರಮ, ಬೆಳಗ್ಗೆ ಶಿವಯೋಗ, ಸಾಯಂಕಾಲ ಅವರ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮವನ್ನು ಇಟ್ಕೋಬೇಕನ್ನುವಂಥದ್ದು ಎಲ್ಲ ನಮ್ಮ ಸಮಿತಿಯವರ ಅಪೇಕ್ಷೆ ಆಗಿತ್ತು. ಆದರೆ ಕಾರ್ಯ ಬಾಹುಳ್ಯದಿಂದಾಗಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಸಮಯ ಸಿಗಲಿಲ್ಲ. ಆದರೂ ಕೂಡ ನಮ್ಮೆಲ್ಲರ ಪ್ರಾರ್ಥನೆಗೆ ಹೋಗೊಟ್ಟು ಅವರು 30ನೇ ತಾರೀಕಿಗೆ ಅವರು ದಯಮಾಡಿಸುವಂಥ ಒಂದು ಆಶೀರ್ವಾದ, ಸಾಯಂಕಾಲ 4 ಗಂಟೆಗೆ ಜಗದ್ಗುರು ಮಹಾಸನ್ನಿಧಿಯವರು ಚಿದರಿಯ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲಿಂದ ಮಾಡ್ತಾರೆ ಅಂತ ಕೇಳಿದ್ರೆ, ಜಗದ್ಗುರು ಮಹಾಸನ್ನಿಧಿ ಚಿದರಿಯ ಅಗಸಿಯಾಗಿರುವಂಥ ಹನುಮಾನ್ ದೇವರ ಮಹಾಮಾರ್ಗವಾಗಿ ಪುರವನ್ನು ಪ್ರವೇಶ ಮಾಡಿ ಆ ನಂತರ ಮುಖ್ಯ ಮಾರ್ಗದಿಂದ ಹಾಯ್ದು ಬುತ್ತಿಯ ಬಸವಣ್ಣ ದೇವಸ್ಥಾನಕ್ಕೆ ಜಗದ್ಗುರು ಮಹಾಸನ್ನಿಧಿಯವರ ಮೆರವಣಿಗೆ ತಲುಪ್ತಾ ಇದೆ. ಆ ನಂತರ ಅನುಭವ ಮಂಟಪದ ಉದ್ಘಾಟನೆ ಆಗ್ತಾ ಇದೆ. ಆ ನಂತರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ನೆರವೇರಿಸ್ತಾರೆ. ಜೊತೆಗೆ ನಾವು ಸಾಯಂಕಾಲ 4 ಗಂಟೆಗೆ ಅವರ ಸ್ವಾಗತವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಜಗದ್ಗುರು ಮಹಾಸನ್ನಿಧಿಯವರಿಗೆ ಪೂರ್ಣ ಕುಂಭದೊಡನೆ ಸ್ವಾಗತವನ್ನು ಕೋರಿ ರಥದಲ್ಲಿ ಅವರು ಆರೋಹಣವನ್ನು ಮಾಡ್ತಾರೆ. ಆನಂತರ ನಮ್ಮ ಮಹಿಳೆಯರ ಕುಂಭಮೇಳ, ಜೊತೆಗೆ ಮಂಗಲವಾದ್ಯಗಳು, ಆಮೇಲೆ ಡೊಳ್ಳು ವಾದ್ಯ, ಭಜನಾ ತಂಡಗಳು, ಕೋಲಾಟ ಮುಂತಾದ ಸಾಂಸ್ಕೃತಿಕವಾಗಿರುವಂಥ ಏನು ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಕಲಾ ತಂಡಗಳು ಕೂಡ ಅವತ್ತಿನ ಮೆರವಣಿಗೆಯಲ್ಲಿ ಅವರೆಲ್ಲ ಪಾಲ್ಗೊಳ್ಳುವರಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ನಮ್ಮ ಚಿದರಿಯ ಎಲ್ಲ ತಾಯಂದಿರು ಆ ದಿವಸ ಕಳಸ, ಕುಂಭ ಮತ್ತು ಆರತಿಯನ್ನು ತೆಗೆದುಕೊಂಡು ಆ ಮೆರವಣಿಗೆಯಲ್ಲಿ ಅವರು ಕೂಡ ಪಾಲ್ಗೊಳ್ಳುವರಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಚಿದರಿ ಅಂದರೆ ಚಿದರಿದ ಕಾರ್ಯಕ್ರಮ ಅಲ್ಲ, ಇದು ಇಡೀ ಬೀದರ್ ಮಹಾನಗರದ ಕಾರ್ಯಕ್ರಮ, ಈ ಚಿದರಿ ಕಾರ್ಯಕ್ರಮ ಇದೆ ಅನ್ನುವಂಥ ಮಾತನ್ನು ನಾವೆಲ್ಲ ಹೇಳೋಕ್ಕೆ ಸಂತೋಷ ಅನ್ನಿಸ್ತಾ ಇದೆ. ಬೀದರ್ ನಗರದ, ಬೀದರ್ ಜಿಲ್ಲೆಯಿಂದ ಎಲ್ಲ ಭಕ್ತ ಮಹಾಶಯರು ಆ ಕಾರ್ಯಕ್ರಮದಲ್ಲಿ ನಡೆಯುವ 5 ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಶಿ ಜಗದ್ಗುರು ದಯಮಾಡಿಸುವಂಥ ಆ ಕಾರ್ಯಕ್ರಮ ಅಂದರೆ 30ನೇ ತಾರೀಕಿಗೆ ಅವತ್ತು ಬಸವ ಜಯಂತಿನೂ ಕೂಡ ಇದೆ. ಅವತ್ತು ಬಸವ ಜಯಂತಿ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾಡಿನ ಜನತೆ, ದೇಶದ ಜನತೆ, ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆ, ನಗರ ಭಕ್ತರು ಮತ್ತು ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ಉತ್ಸಾಹದಿಂದ, ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ದಿವಸ ಜಗದ್ಗುರು ಮಹಾಸನ್ನಿಧಿಯವರಿಗೆ ದಯಮಾಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ಸಂದರ್ಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ